ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ನಡೆಸಿದ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ 94.10% ದಾಖಲೆ ಫಲಿತಾಂಶ ದಾಖಲಾಗಿದೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿರುವ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ರೆ, ಉಡುಪಿ ಜಿಲ್ಲೆ ದ್ವಿತೀಯ ಸ್ಥಾನ ಗಳಿಸಿದೆ. ಉತ್ತರ ಕನ್ನಡ ಜಿಲ್ಲೆ ತೃತೀಯ ಸ್ಥಾನ ಗಳಿಸಿದೆ. ಜಿಲ್ಲಾವಾರು ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 98.40% ಫಲಿತಾಂಶವನ್ನು ದಾಖಲಿಸಿದರೆ, ಉಡುಪಿ ಜಿಲ್ಲೆ 98 ಫಲಿತಾಂಶ ದಾಖಲಿಸುವ ಮೂಲಕ ಮೊದಲ ಎರಡನೇ ಸ್ಥಾನ ಗಳಿಸಿದೆ. 98.09% ಫಲಿತಾಂಶ ದಾಖಲಿಸಿದ ಉತ್ತರ ಕನ್ನಡ ಜಿಲ್ಲೆ ತೃತೀಯ ಸ್ಥಾನ ಗಳಿಸಿದೆ. ಏನು ಅವ್ರು 74 ಇದ್ರು ಹೋದ ಸತಿ 3 ಎಕ್ಸಾಮು ಸೇರಿ, ಈ ಸತಿ ಅವರು 91.94 ಅಂದರೆ 92% ಅವರು ಸಕ್ಸಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಬಾಯ್ಸಿಗೂ ಕೂಡ ನಾನು, ಗಂಡು ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 17% ಅವರು ಜಾಸ್ತಿ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಪೇಜಲ್ಲಿ ಅರ್ಬನ್, ಹಳ್ಳಿ ಮತ್ತು ಗ್ರಾಮೀಣ ಭಾಗ, ಇದರೊಳಗೆ ನಾವು ಏನು ಸಿಟಿ ಮತ್ತು ಗ್ರಾಮಾಂತರದ ಬಗ್ಗೆ ನೋಡಿ. ಇದರಲ್ಲೂ ಕೂಡ ಹೋದ ಸತಿಗೆ 79% ಇತ್ತು ರೂರಲ್ಲು, ಅರ್ಬನ್ನು 80% ಇತ್ತು ಅಂದರೆ ಸಿಟೀಸಲ್ಲಿ. ಈ ಸತಿ ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಈಕ್ವಲ್ ಇತ್ತು. ಈ ಸತಿಗೆ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಗ್ರಾಮಾಂತರ ಭಾಗದ ಮಕ್ಕಳು 94% ರೀಚ್ ಆಗಿದ್ದಾರೆ. ಡಿಫ್ರೆನ್ಸ್ ಆಫ್ 14% ಜಾಸ್ತಿ ಮಾಡಿದ್ದಾರೆ. ಗ್ರಾಮಾಂತರದಲ್ಲಿ ಹಳ್ಳಿ ಮಕ್ಕಳು 14% ಅವ್ರ ರಿಸಲ್ಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸಿಟೀಸಲ್ಲಿ ಅವರು 12% ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ರಾಮಾಂತರ ಮಕ್ಕಳು ಭಾಳ ಸಕ್ಸಸ್ನ ತೋರಿಸಿರ್ತಕ್ಕಂಥದ್ದು. ಅದ್ರ ನೆಕ್ಸ್ಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವರ್ಸಸ್ ರೆಗ್ಯುಲರ್ ಫ್ರೆಷರ್ಸ್ ಅಂತ ಹೇಳಿ, ಅಂದರೆ ಗೌರ್ಮೆಂಟು, ಏಡೆಡ್ ಮತ್ತು ಅನ್ಏಡೆಡ್